ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸ್ಯಾಟರ್ಡೆ, ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪುಗೆ ಅಮ್ಮ ಆಗಿತ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅವನಿಗೆ 9 ದಿನ ಆಗುತ್ತೆ. ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ. ಹಾಗೆಯೇ ಅವನಿಗೆ ಹಿಂದಿನ ದಿನ ಒಂದು ಸ್ವಲ್ಪ ಜ್ವರ ಕೂಡ ಬಂದಿತ್ತು. ನಮ್ಮ ಅಜ್ಜಿ ಹೇಳಿದ್ರು ಅಮ್ಮ ಹೋಗೋವಾಗ ಒಂದು ಸ್ವಲ್ಪ ಜ್ವರ ಎಲ್ಲ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ನಮ್ಮ ಅಪ್ಪ ಅಂತೂ ಫುಲ್ ಗಾಬರಿ ಆಗೋಗ್ಬಿಟ್ಟಿದ್ರು. ಇಲ್ಲ, ಒಂದ್ಸಲಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬರೋಣ ಬಾ, ಏನಕ್ಕೆ ಅವನಿಗೆ ಜ್ವರ ಬರ್ತಾಯಿದೆ, ಇವಾಗೆಲ್ಲ ಡೆಂಗ್ಯೂ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನೈಟ್ 2 ಗಂಟೆಗೆ ಕಾಲ್ ಮಾಡಿಬಿಟ್ಟಿದ್ರು. ನಾನು ಇವಾಗ ಯಾರಪ್ಪ ಹಾಸ್ಪಿಟಲ್ ತಗೊಂಡು ಕೂತಿರ್ತಾರೆ, ಬ್ಲಡ್ ಟೆಸ್ಟ್ ಕೂಡ ಇವಾಗ ಯಾರೂ ಮಾಡಲ್ಲ, ಅರ್ಲಿ ಮಾರ್ನಿಂಗ್ ಹೋಗಬೇಕು, ಇವಾಗ ಮಲ್ಕೋ ಬೆಳಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಬಟ್ ನಮ್ಮ ಅಪ್ಪ ಅಂತೂ ಫುಲ್ ಗಾಬರಿ ಆಗೋಗ್ಬಿಟ್ಟಿದ್ರು. 2 ಗಂಟೆಗೆ ಒಂದ್ಸಲಿ ಕಾಲ್ ಮಾಡಿದ್ರು, ಮತ್ತು 3:15 ಒಂದ್ಸಲಿ ಕಾಲ್ ಮಾಡಿದ್ರು, ಮತ್ತು 5:15 ಒಂದ್ಸಲಿ ಕಾಲ್ ಮಾಡಿದ್ರು. ನಮ್ಮ ಅಪ್ಪ ಅಂತೂ ಫುಲ್ ನಿದ್ದೆನೇ ಮಾಡಿಲ್ಲ ನೈಟೆಲ್ಲ. ಗಾಬರಿ ಅವ್ರಿಗೆ, ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಾಯಿದೆ, ಮತ್ತು ಇವನಿಗೆ ಬೇರೆ ಜ್ವರ ಬಂದುಬಿಟ್ಟಿದೆಯಲ್ವಾ, ಸುಮ್ಮನೆ ಯಾಕೆ ಕೇರ್ಲೆಸ್ ಮಾಡೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ನಮ್ಮ ಅಪ್ಪಂಗೆ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಇವಾಗ ಎದ್ಬಿಟ್ಟು ಬಂದಿದ್ದೀನಿ. ಬಿಡಲಿಲ್ಲ, ಮನೆ ಹತ್ರನೇ ಬಂದಿದ್ದರು ನಮ್ಮಪ್ಪ, ಬಾ ಫಸ್ಟ್ ಕರ್ಕೊಂಡು ಹೋಗೋಣ ಮಗುನ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವಾಗ ಬಂದಿದ್ದೀನಿ. ಅಪ್ಪನೂ ಕೂಡ ಕರ್ಕೊಂಡು, ಅವನಿಗೆ ಯಾಕೆ ಮಮ್ಮಿ ಅಂತ ಕೇಳ್ತಾನೇ ಇದ್ದ. ಬಟ್ ಬಾ ಇಲ್ಲೇ ವಾಕ್ ಹೋಗ್ಬಿಟ್ಟು ಬರೋಣ, ಪಾರ್ಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೀಗೆ ಹೊರಗಡೆ ಕರ್ಕೊಂಡು ಬಂದೆ. ಇವಾಗ ಅವನಿಗೂ ಕೂಡ ಹಾಸ್ಪಿಟಲ್ ಅಂತ ಅಂದರೆ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ, ಕರ್ಕೊಂಡು ಹೋದರೆ ನನಗೆ ಇಂಜೆಕ್ಷನ್ ಕೊಡಿಸ್ತಾರೆ, ಒಂಥರ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ನು ಬರೋದೇ ಇಲ್ಲ. ಹಾಗಾಗಿ ನಾನು ಪಾರ್ಕಿಗೆ ಹೋಗೋಣ ಬಾ ಅಂತ ಸುಳ್ಳು ಹೇಳಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರೀದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಮ್ಮನೇ ಯಾವ್ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬಿಕಾಸ್ ನಮ್ಮಮ್ಮನಿಗೆ ಗೊತ್ತಿದೆ, ನಮ್ಮಮ್ಮ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸನ್ನೇ ಮಾಡಿದ್ದಿದ್ದು, ಬಟ್ ಜಾಬ್ಗೇನೂ ಹೋಗಿಲ್ಲ ಅಷ್ಟೇನೆ. ಸೊ ನಾವು ಕ್ಯಾಶುಯಲಾಗಿ ಬ್ಲಡ್ ಟೆಸ್ಟ್ನ ಮಾಡಿಸ್ತಾ ಇರೋದು, ಸೊ ದಟ್ ಏನೇನೆಲ್ಲ ಮಾಡಿಸ್ಬೇಕು ಅಂತ ನಮ್ಮಮ್ಮನೇ ಹೇಳ್ತಾಯಿದ್ರು. ಸೊ ಇವಾಗ ಟೈಮ್ ಕೂಡ ಆಗಲೇ 7 ಗಂಟೆ ಆಗಿತ್ತು. ಇಷ್ಟೊತ್ತಿಗೆ ನಮ್ಮನೆಗೆ ನಿಯರ್ ಇರುವಂತಹ ಲ್ಯಾಬ್ರೇಟ್ರಿ ತೆಗ್ದಿರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನಗಂತೂ ನಿಜವಾಗ್ಲೂ ಹಾಸ್ಪಿಟಲ್ ಅಂದರೆ ಇವಾಗ ಒಂದು ಸ್ವಲ್ಪ ಹಿಂಸೆನೇ ಆಗೋಗ್ಬಿಟ್ಟಿದೆ. ಯಾವಾಗಲೂ ಹಾಸ್ಪಿಟಲ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಒಂದು 2 to 3 ಮಂತ್ಸ್ ಆರ್ 6 ಮಂತ್ಸಿಂದನೇ ಅಂದ್ಕೊಳ್ಳಿ, 2 to 3 ಮಂತ್ಸಿಂದಂತೂ ರೆಗ್ಯುಲರಾಗಿ ಹೋಗ್ತಾ ಇದ್ದೀವಿ. ಬಟ್ 6 ಮಂತ್ಸಿಂದ ಒಂಥರ ಆವಾಗವಾಗ ಹೋಗೋ ಥರ ಆಗೋಗ್ಬಿಟ್ಟಿದೆ. ಸದ್ಯಕ್ಕೆ ಹಾಸ್ಪಿಟಲ್ದು ಸವಾಸ ಬಿಟ್ಟರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ನನಗಂತೂ. ಸೊ ಫೈನಲಿ ಇವಾಗ ಹೋಗಿ ನಮ್ಮ ಅಪ್ಪನ ಸಮಾಧಾನಕ್ಕೆ ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಇವಾಗ ನಾವು ಬಂದಿರೋದು ಸ್ಕಂದ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಅಂದ್ಬಿಟ್ಟು, ಇದು ನಮ್ಮ ಮನೆಗೆ ನಿಯರೇನೇ ಇದೆ. ಸೊ ನಾವು ಯೂಶ್ವಲಾಗಿ ಹಾಗೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೋದು ಅಂತ ಇದ್ದರೆ ಮಾಡಿಸ್ಕೊಳ್ಬೋದು, ಡಾಕ್ಟರ್ ರೆಕಮೆಂಡೇಷನಿಂದನೇ ಬರಬೇಕಂತ ಏನಿಲ್ಲ. ಸೊ ಅಪ್ಪನ ಡೈರೆಕ್ಟಾಗಿ ನಾವು ಇಲ್ಲೇ ಕರ್ಕೊಂಡು ಬಂದ್ವಿ. ಆಮೇಲೆ ಡೆಂಗ್ಯೂಗೆ ಬ್ಲಡ್ ಟೆಸ್ಟ್ ಮಾಡಬೇಕು, ಆಮೇಲೆ ಹಿಮೋಗ್ಲೋಬಿನ್ನು, ಆಮೇಲೆ WBC, ಸೊ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಆಮೇಲೆ ಅವರು ಕೂಡ ಒಂದಷ್ಟು ರೆಕಮೆಂಡ್ ಮಾಡಿದ್ರು, ಇದೆಲ್ಲ ವಿತಿನ್ ಇದರೊಳಗೇ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಬ್ಲಡ್ ಕೂಡ ತೊಗೊಳ್ತಾ ಇದ್ದಾರೆ. ನಾನು ಅದನ್ನೇ ವಿಡಿಯೋ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ನಾನು ಕೂಡ ಕೈಯೆಲ್ಲ ಇಟ್ಕೊಂಡೆ. ಅವನು ಅಳ್ತಾನೆ, ಸುಮ್ಮನೆ ಅಂತೂ ಇರಲ್ಲ ಅವನು. ಸೊ ಹಾಗಾಗಿ ಬ್ಲಡ್ ಎಲ್ಲ ತೊಗೊಳ್ಳುವಾಗ ಒಂದು ಸ್ವಲ್ಪ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಅವನಿಗೆ ಹಬ್ಬು ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಒಂದು ಕಡೆ ಅವನಿಗೆ ಬ್ಲಡ್ ಬಂದಿಲ್ಲ, ಇನ್ನೊಂದು ಕಡೆ ಮತ್ತೆ ಅವರು ತೊಗೊಂಡ್ರು, ಅಂದರೆ ಇನ್ನೊಂದು ಕೈಯಲ್ಲಿ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದಾನೆ ವಿಡಿಯೋನಲ್ಲಿ. ಇವಾಗ ನಮ್ಮಪ್ಪ ಮೊಮ್ಮಗನಿಗೆ ಚುಚ್ಚಿಸ್ಬಿಟ್ಟಿದ್ದಾರಲ್ಲ ಇಂಜೆಕ್ಷನ್ನು, ಅಂದರೆ ಬ್ಲಡ್ ತೊಗೊಂಡಿದ್ದಾರಲ್ವ ಅಂತ ಅಂದ್ಬಿಟ್ಟು ನಮ್ಮಪ್ಪ ಬ್ರೆಡ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೋಡಿ, ಬ್ಲಡ್ ಕೊಟ್ಟಿರೋದಕ್ಕೆ ನಮ್ಮಪ್ಪ ಬ್ರೆಡ್ ತರಕ್ಕೆ ಹೋಗಿದ್ದಾರೆ. ಸೊ ಈ ರೀತಿ ಅವ್ರಿಗೂ ಒಂದು ಸ್ವಲ್ಪ ಬೇಜಾರಿರುತ್ತೆ ಅಲ್ವಾ, ಅಯ್ಯೋ ಎಷ್ಟೊಂದೆಲ್ಲ ಕೈ ಚುಚ್ಚಿಬಿಟ್ರು, ಅದೇ ಒಂದೇ ಕೈಯಲ್ಲಿ ತೊಗೊಂಡಿದ್ದಿದ್ರೆ ಆಗ್ತಿತ್ತು, ಮತ್ತು ಇನ್ನೊಂದು ಕೈಯಲ್ಲಿ ಬೇರೆ ಚುಚ್ಚಿಬಿಟ್ರು ಅಂತ ಬೇಜಾರು ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬ್ಲಡ್ ಅದು ಒಂದು ಕೈಯಲ್ಲಿ ಸಿಗಲಿಲ್ಲ. ಅಪ್ಪನೂ ಕೂಡ ಅಳ್ಳಾಡ್ಬಿಟ್ಟ, ಹಾಗಾಗಿ ಅವ್ನಿಗೊಂದು ಸ್ವಲ್ಪ ಪೇನ್ ಆಯಿತು. ಅದು ಬಿಟ್ಟರೆ ಇವಾಗ ಬ್ರೆಡ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪು ಅಂತೂ ಫುಲ್ ಡಲ್ ಆಗಿಬಿಟ್ಟಿದ್ದಾನೆ. ಯಾಕೆ ನಾನು ಬೆಳಗ್ಗೆ ಈ ಥರ ಹಿಂಸೆ ಮಾಡ್ತಾರಪ್ಪ ಇವರು ಅನ್ನೋ ಥರ. ಸರಿ, ನಾನು ಕೂಡ ರಿಪೋರ್ಟ್ 8:15 ಕೊಡ್ತೀವಿ ಅಂತ ಹೇಳಿದ್ರು. ರಿಪೋರ್ಟ್ನ ತೊಗೊಂಡು ಅದಾದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸರಿ ಅಂತ ಅಪ್ಪನ ಮನೆಗೇ ಬಂದಿದೆ ಈಗೇನೆ. ಆಮೇಲೆ ನಮ್ಮಪ್ಪ 8:15 ಟೈಮ್ ಆಯ್ತಲ್ಲ ಅಂತ ಹೋಗಿ ಬ್ಲಡ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಇಸ್ಕೊಂಡು ಬಂದರು. ನಮ್ಮಪ್ಪ ಅವರು ಟೆನ್ಷನ್ ಮಾಡ್ಕೊಳ್ಳೋದಲ್ದ ನಮ್ಮನ್ನು ಟೆನ್ಷನ್ ಮಾಡಿಸಿ, ಟೆನ್ಷನ್ ಎಲ್ಲ ಸುಸ್ತು ಅಂತ ಮಗು ಅದೇ ಹೊಟ್ಟೆ ಭಯ, ಸುಸ್ತು ಅಂತಿದ್ದ ನಿನ್ಗೊಂದು ತಕ್ಕೊಡ್ತೀನಿ ಬಿಡು.
ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದು ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಡೆ. ಇವಾಗ ಹೋಗಿ ಸ್ನಾನ ಮಾಡಬೇಕು. ಇವತ್ತು ಆ್ಯಕ್ಚುಲಾಗಿ ಅಪ್ಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಇವತ್ತಿಗೆ 9 ದಿನ ಆಯಿತು ಅವನಿಗೆ ಅಮ್ಮ ಬಂದು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ಕೊಟ್ಟು ದೇವ್ರ ಪೂಜೆ ಮಾಡಿಸ್ಕೊಂಡು ಬರಬೇಕು. ಹಾಗಾಗಿ ಇವಾಗ ಹೋಗ್ತೀವಿ, ರೆಡಿ ಆಗಬೇಕು. ಹಾಗೆಯೇ ನಾವು ಬೆಳಗ್ಗೆ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದ್ವಲ್ಲ, ಬೆಳಗ್ಗೆ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದ್ವಲ್ವಾ, ಅದು ರಿಪೋರ್ಟ್ ಬಂದ್ಬಿಟ್ಟು ಎಲ್ಲನೂ ನಾರ್ಮಲ್ ಇದೆ. ಹಾಗೆಯೇ ಡೆಂಗ್ಯೂ ಟೆಸ್ಟ್ ಏನು ಮಾಡಿಸಿದ್ವಿ, ಅದು ನೆಗೆಟಿವ್ ಬಂದಿದೆ. ನಮ್ಮ ಅಪ್ಪಂಗೆ ಏನು ಅಂತ ಅಂದರೆ ಇಲ್ಲಿ ಸುತ್ತಮುತ್ತ, ಸೊ ಇಲ್ಲಿ ನಮ್ಮ ಅಪ್ಪಂಗೆ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ದಾಸರಳ್ಳಿನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಡೆಂಗ್ಯೂ ಫೀವರ್ ಇರೋರ್ದು ರಿಸಲ್ಟ್ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅಪ್ಪಂಗೆ ಭಯ ಬಂದು, ಇಲ್ಲ ಒಂದ್ಸಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಬಂದ್ಬಿಡೋಣ, ಅವ್ನು ಯಾಕೋ ಮೊನ್ನೆಯಿಂದೆಲ್ಲ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ. ಬೆಳಗಿನ ಜಾವ 3 ಗಂಟೆಗೆ ಫೋನ್ ಮಾಡಿದ್ದಾರೆ. ಅಂದರೆ ನಡಿ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ. ನನಗಂತೂ ಫುಲ್ ಭಯ ಆಗ್ತಾಯಿದೆ, ಏನಾಗಿದೆಯೋ ಏನೋ ಅವನಿಗೆ, ಮಕ್ಳ ವಿಷಯದಲ್ಲಿ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಬಾ ಅಂತ ಅಂದ್ಬಿಟ್ಟು ನಾನು ಪಾಪ ಸರಿ ಆಯಿತು ಹೋಗೋಣ, ಇಷ್ಟೊತ್ತಿಗೆ ಯಾರೂ ಹಾಸ್ಪಿಟಲ್ ತಗೊಂಡು ಕುತ್ಕೊಂಡಿರಲ್ಲ ಕ್ಲಿನಿಕ್ಕೆಲ್ಲನೂ, ಬೆಳಗ್ಗೆ ಹೋಗೋಣ, ಬೆಳಗ್ಗೆ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬರೋಣ, ತೊಂದರೆ ಇಲ್ಲ, ಇವಾಗ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂದೆ. 3 ಗಂಟೆಗೆ ಒಂದ್ಸಲಿ ಆಯಿತಾ, ಆಮೇಲೆ ಮತ್ತೆ 5 ಗಂಟೆಗೆ ಕಾಲ್ ಮಾಡೋರೆ. 5 ಗಂಟೆಗೆ ಕಾಲ್ ಮಾಡಿಬಿಟ್ಟು ಮತ್ತೆ ಅದೇ ಬಾ ಬೇಗ ಎದ್ದು ಬಾ ಹೋಗ್ಬಿಟ್ಟು ಬಂದ್ಬಿಡೋಣ, ನನಗೆ ಭಯ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಮತ್ತೆ ಅದೇ 6 ಗಂಟೆಗೆ 6:15 ಮತ್ತೆ ಫೋನ್ ಮಾಡಿಬಿಟ್ಟು, ಇವಾಗೇನು ಬರ್ತೀಯಾ ಬರಲ್ವಾ, ನಾನು ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಪಪ್ಪ ಫೋನ್ ಮಾಡ್ತೀನಿ. ಸರಿ ರೀ ಬರ್ತೀನಿ ಅಂತ ಅಂದ್ಬಿಟ್ಟು ಅವಾಗ ಎದ್ದು ಅವನಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗಿದ್ದಾಯಿತು. ಸೊ ರಿಪೋರ್ಟ್ ಎಲ್ಲ ನಾರ್ಮಲೇ ಬಂದಿದೆ, ಏನೂ ತೊಂದರೆ ಇಲ್ಲ. ಬಟ್ ನಮ್ಮ ಅಪ್ಪಂಗೆ ಏನು ಭಯ ಅಂತಂದರೆ ಇಲ್ಲಿ ಸುತ್ತಮುತ್ತ ತುಂಬ ಡೆಂಗ್ಯೂ ಫೀವರ್ ಇರೋ ಮಕ್ಕಳು ರಿಸಲ್ಟ್ ಎಲ್ಲ ಬರ್ತಿದೆ ಅಲ್ವಾ, ಹಾಗಾಗಿ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಭಯ, ಏನಕ್ಕೆ ಬೇಡ ಒಂದ್ಸಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಹಿಮೋಗ್ಲೋಬಿನ್ ಕೂಡ ಚೆನ್ನಾಗಿದೆ. ಆಮೇಲೆ WBC ಅದೆಲ್ಲನೂ ಕೂಡ ಒಂದೇ ಸರಿ ಟೆಸ್ಟ್ ಮಾಡೋದಕ್ಕೆ ಹೇಳ್ಬಿಟ್ಟಿದ್ವಿ. ಒಂದಷ್ಟು ಟೆಸ್ಟ್ಗಳೆಲ್ಲ ಅವರೇ ಬರ್ಕೊಂಡ್ರು. ಸೊ 600 ರುಪೀಸ್ ಏನೋ ಆಯಿತು ಬ್ಲಡ್ ಟೆಸ್ಟು. ನನಗೇನು ಗೊತ್ತಾ, ಖರ್ಚಾಗುತ್ತೆ ಅನ್ನೋದಲ್ಲ, ನನಗೆ ಭಯ ಒಂಥರ ಏನಾದರೂ ಟೆಸ್ಟ್ ಮಾಡಿಸೋದಕ್ಕೆ, ಏನಾಗ್ಬಿಡುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಫೈನಲಿ ಏನೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನಿನ್ನ ಮಗನು ಕ್ಯಾಕ್ಟಸ್ ಆನ್ ಮಾಡಿಟ್ಟವನು. ಯಾಕೆ ಆನ್ ಮಾಡಿದ್ದು? ಆಫ್ ಮಾಡು. ಅವನಿಗಂತೂ ಫುಲ್ಲು ಪೇಯ್ನ್ ಆಗೋಯ್ತಾ, ಬ್ಲಡ್ ತೊಗೊಂಡು ಅವ್ನು ಇನ್ನೊಂದು ಕೈಗೆ ತಗೊಳಕ್ಕೆ ಅಂತ ಬ್ಲಡ್ನ ಹೋದರೆ ಅಳ್ತಾ ಇದ್ದಾನೆ ಜೋರಾಗಿ, ಬೇಡ ಮಮ್ಮಿ ಅಂತ ಅಂದ್ಬಿಟ್ಟು. ಆಫ್ ಮಾಡಪ್ಪು, ನಿಂತರ ತಲೆನೋವು ನನಗೆ, ಇದೆಲ್ಲ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನಡಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇಲ್ಲೇ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಾಗಿ ನಾನು ಅಂದ್ಕೊಂಡೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಬಟ್ ಇವತ್ತು ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ. ಬಟ್ ನಾಳೆ ಅಟ್ಲೀಸ್ಟ್ ಆದರೆ ಹೋಗ್ಬಿಟ್ಟು ಬರ್ತೀವಿ ಅಣ್ಣಮ್ಮನ ದೇವಸ್ಥಾನಕ್ಕೆ, ಇಲ್ಲ ಸಂಜೆ ಅಟ್ಲೀಸ್ಟ್ ಆದರೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೆಂಗಾಗುತ್ತೋ ಹಾಗೆ ಒಟ್ಟು ಹೋಗಬೇಕು ಅಂದ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆಯೇ ಮೊಸರನ್ನ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸೊ ಹೋಗಿ ಮೊಸರನ್ನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಅದಾದಮೇಲೆ ಗ್ರಾನೈಟ್ ಇವತ್ತು ಹೋಗಿ ಫೈನಲೈಸ್ ಮಾಡ್ಕೊಂಡು ಬರಬೇಕು. ಸೊ ಹೋಗಿ ಇವತ್ತು ಫೈನಲೈಸ್ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಬರ್ತೀವಿ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಕಾರ್ಪೆಂಟರ್ನ ಕೂಡ ಬರೋದಕ್ಕೆ ಹೇಳಿದ್ದೀನಿ. ಡೋರ್ಸ್ ಎಲ್ಲನೂ ಕೂಡ ನಾವು ಮಾಡಿಸ್ತಾ ಇರೋದ್ರಿಂದ ಅದೆಲ್ಲ ಮೆಷರ್ಮೆಂಟ್ ತೊಗೊಂಡು ಹೋಗಿದ್ದಾರೆ ನಿನ್ನೆ ಬಂದುಬಿಟ್ಟು. ಸೊ ಇವತ್ತು ಸೆಲೆಕ್ಷನ್ ಮಾಡಿ ವುಡ್ಡೆಲ್ಲ ತಕ್ಕೊಟ್ಬಿಟ್ರೆ ಅವರು 1 ಮಂತ್ ಅಂತೂ ಆಗೇ ಆಗುತ್ತೆ. ಕಿಟಕಿ ಮತ್ತು ಡೋರ್ಸ್ ಎಲ್ಲ ಮಾಡ್ಕೊಳ್ಬೇಕು ಅಂತಲ್ಲ ಅಂದರೆ 1 ಮಂತ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೇ ಒಂದು ಸಾಮಿಲ್ ಇದೆ, ನಾವು ಕಿಟಕಿ ಬಾಗಿಲು ಎಲ್ಲ ತೊಗೊಂಡಿದ್ವಿ ಗೊತ್ತಾ ಬಾಸ್ಕಲೆಲ್ಲ ಮಾಡಿಸೋದಕ್ಕೆ. ಸೊ ಅಲ್ಲೇ ಹೋಗ್ಬಿಟ್ಟು ವುಡ್ಡೆಲ್ಲ ತಕ್ಕೊಡ್ತೀವಿ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಓಕೆ ಮಾಡು. ಬಾಯ್ ಹೋಗು ಮಮ್ಮಿ, ನಡಿ ಹಿಂದೆ ನೀನು. ಬಾ ಮಮ್ಮಿ ಬಾಯ್ ಹೋಗು, ಬಾ ಮಮ್ಮಿ ಬಾಯ್ ಹೋಗು, ಬಿಯಾ ಬಿಯಾ ಬಾಯ್ ಹೋಗು, ಬಿಸಿ ಹೋಗು. ಅಯ್ಯ ಪಾಪ ತುಂಬ ಬಿಸಿ ಹೋಗು, ಇದು ಬಿಸಿ ಹೋಗು. ಫ್ರೆಂಡ್ಸ್ ಪೂಜೆ ಕೂಡ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆಯೇ ಮೊಸರನ್ನ ಮಾಡೋದಕ್ಕೆ ಅನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಹೇಳಿದ್ರು ಸಪ್ಪೆ ಅನ್ನ ಮಾಡ್ಕೋಬೇಕು,
ಆಮೇಲೆ ಮೊಸರಿಗೂ ಕೂಡ ಅಷ್ಟೇ ಉಪ್ಪೆಲ್ಲ ಹಾಕೊಂಬೇಡ ಅಂತ ಹೇಳಿದರು. ಸೊ ಇವಾಗ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗ್ಬಿಟ್ಟು ಮೊಸರು ತೊಗೊಂಬಂದು ಮೊಸರನ್ನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಡಬೇಕು. ನಾನು ಪೂಜೆ ಸಾಮಾನೆಲ್ಲ ಅಲ್ಲೇ ದೇವಸ್ಥಾನದ ಹತ್ರನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೊರಡೋಣ ಬನ್ನಿ. ಟೈಮ್ ಆಗೋಗ್ಬಿಟ್ಟಿದೆ, ಆಗಲೇ 11:15. ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ಲೇಟ್ ಆಗೇ ಆಗುತ್ತೆ. ಸೊ ನಮ್ಮ ಮನೆಯಲ್ಲಂತೂ ಯಾವಾಗಲೂ ಹೀಗೆ ಆಗ್ತಾರತ್ತೆ. ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಲೇಟೇನೆ. ಸೊ ಇವಾಗ ಆಯಿತು, ಎಲ್ಲನೂ ಪೂಜೆ ಆಯಿತು. ಇವಾಗ ಅನ್ನ ಕೂಡ ರೆಡಿಯಾಗಿದೆ. ಹೋಗ್ಬಿಟ್ಟು ಮೊಸರು ತೊಗೊಂಡು ಬಂದು ಮೊಸರನ್ನ ಮಾಡ್ಕೊಂಬಿಟ್ಟು ಹೊರಡ್ತಾ ಇರಬೇಕು ಅಷ್ಟೇ. ಸೊ ಆಮೇಲೆ ಒಂದು ಸ್ವಲ್ಪ ಅಲ್ಲಿ ಗ್ರಾನೈಟ್ ಸೆಲೆಕ್ಷನಿಗೆ ಬೇರೆ ಹೋಗಬೇಕಾಗಿತ್ತು. ಅಲ್ಲಿ ಕೂಡ ಟೈಮ್ ಆಗಿಬಿಡುತ್ತೆ. ಆಮೇಲೆ ತುಂಬ ಲೇಟ್ ಆಗಿನೂ ಕೂಡ ಹೋಗೋಕೆ ಮಳೆ ಬೇರೆ ಬರೋ ಥರ ಆಗಿರುತ್ತೆ. ಮತ್ತೆ ಹೋದರೆ ಏನು ಗೊತ್ತಾ, ಬರೋದಕ್ಕೆ ಕಷ್ಟ. ಹೆಂಗೋ ಹೋಗ್ಬಿಡ್ಬೋದು, ಬರೋದು ಲೇಟಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವನ್ ಅಪ್ಪು ಮನೆಯಲ್ಲಿರು ಅಂತಂದರೆ ಅವನೇನು ಮನೆಯಲ್ಲಿರಲ್ಲ, ಅಳ್ತಾನೆ ಕರ್ಕೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೋಗಿ ಬೇಗ ಬರೋಣ ಅಂತ ನಮ್ಮ ಅಪ್ಪ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ. ಇವತ್ತು ಅಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಸಿಂಕ್ದು ಮತ್ತು ಕಿಚನ್ದು ಏನು ಸ್ಲ್ಯಾಬ್ ಎಲ್ಲ ಕಟ್ಟಬೇಕಾಗಿತ್ತು, ಅದೆಲ್ಲ ಕಟ್ಟಿದ್ರಲ್ವ, ಅದೊಂದು ಸ್ವಲ್ಪ ಏನೋ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರಂತೆ. ಆಮೇಲೆ ಮೇಲ್ಗಡೆ ಬರ್ಗೋಲ ಇದೆ ಅಲ್ವಾ, ಅದರದ್ದೆಲ್ಲನೂ ಪ್ಲಾಸ್ಟ್ರಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡೋಣ, ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಬೇಗ ನಮ್ದು ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತೀವಿ. ಅದಾದಮೇಲೆ ಅಲ್ಲಿ ಗ್ರಾನೈಟ್ ಸೆಲೆಕ್ಷನ್ಗೆ ಹತ್ರ ಹೋಗ್ಬಿಟ್ಟು ಅದು ಫೈನಲೈಸ್ ಮಾಡ್ಕೊಂಡು ಬರೋಣ. ಜೀವನ್ ಹೋಗ್ಬಿಟ್ಟು ಮೊಸರು ತೊಗೊಂಬಂದರು. ಸೊ ಬಿಸಿ ಅನ್ನ ಒಂದು ಸ್ವಲ್ಪ ಆರೋದಕ್ಕೆ ಅಂತ ಇಟ್ಟಿದ್ದೆ. ಅದಾದಮೇಲೆ ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದಾದಮೇಲೆ ಒಂದು 4 ಜನಕ್ಕೆ ಪ್ರಸಾದ ಥರ ಕೊಟ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಒಂದ್ಸಲಿ ಹೊರಡೋದಕ್ಕೆ ಮುಂಚೆ ಫೋನ್ ಮಾಡಿ ಕೇಳ್ಕೊತೀನಿ. ಏನಕ್ಕೆ ಅಂತಂದರೆ ನನಗೂ ಕೂಡ ಇದೆಲ್ಲ ಹೊಸ್ತು ಅಲ್ವಾ, ನಾನು ಯಾವತ್ತೂ ಕೂಡ ಇದನ್ನೆಲ್ಲ ಮಾಡಿಲ್ಲ. ಸೊ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಅದಾದಮೇಲೆ ಮಾಡೋಣ ಅಂತ ಅಷ್ಟೇನೆ. ಸೊ ಈಗ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನಾವಿಲ್ಲಿ ಹೋಗ್ತಾ ಇರೋದು ಮಾರಮ್ಮನ ದೇವಸ್ಥಾನಕ್ಕೆ, ನಮ್ಮನೆ ನಿಯರೇ ಇದೆ. ಹಾಗೆಯೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ನಾವಿವಾಗ ಹೋಗ್ತಾ ಇರೋದು. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ದೇವ್ರ ದರ್ಶನ ನೀವು ಕೂಡ ಮಾಡಿ. ಮಮ್ಮಿ ಜೊತೆ ಹೋಗು ಅಪ್ಪು. ಕೇಳು ಅವ್ರನ್ನೇ. ಸೊ ಇವಾಗ ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಹಾಗೆಯೇ ಅಲ್ಲಿ ಒಬ್ಬರು ಅಂಕಲ್ ಸಿಕ್ಕಿದ್ರಲ್ಲ, ಅವರು ಹೇಳಿದ್ರು ಒಂದು ಸ್ವಲ್ಪ ತುತ್ತನ್ನು ಅಲ್ಲಿ ಹಾಕಿ ಕೊಂಡದ ಮೇಲೆ ಅಂತ. ಬಿಕಾಸ್ ಇಲ್ಲಿನೇ ಕೊಂಡ ಮಾಡೋದು, ಹಾಗಾಗಿ ಇಲ್ಲೇ ಹಾಕಿ ಒಂದು ತುತ್ತನ್ನು ಅಂತ ಹೇಳಿದರು. ಆಮೇಲೆ ಅಲ್ಲಿರೋ ಒಬ್ಬರು ಆಂಟಿ ಹೇಳಿದ್ರು, ಬೇಡ ಅಮ್ಮ, ಯಾಕೆ ಸುಮ್ಮನೆ ತಿನ್ನೋ ಅನ್ನ ಕೂಡ ಅಲ್ಲಿ ಹಾಕೋದು, ಅದೇ ಒಂದು ತುತ್ತನ್ನು ಇನ್ನೊಬ್ರಿಗೆ ಕೊಡಿ, ಅದಾದರೂ ತಿಂತಾರೆ ಅಲ್ವಾ ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ಅಂತ. ಹೌದಲ್ವಾ ಅಂತ ಅನಿಸ್ಬಿಟ್ಟು ನಾನು ಒಂದು ತುತ್ತು ಏನಲ್ಲಿ ಹಾಕ್ಬೇಕಂತ ಹೇಳಿದ್ರು ಆ ಅಂಕಲ್, ನಾನು ಏನೂ ಹಾಕಲಿಲ್ಲ. ಅದಾದಮೇಲೆ
ಅದಾದಮೇಲೆ ಅಲ್ಲಿ ಜನಗಳಿಗೇ ಹಂಚ್ಬಿಟ್ಟೆ. ಅಂದರೆ ಪ್ರಸಾದ ಅಂತ ಕೆಲವೊಬ್ಬರು ಈಸ್ಕೊಳ್ತಾರೆ, ಕೆಲವೊಬ್ಬರು ಬೇಡ ಅಂತ ಹೇಳ್ತಾರೆ, ಕೆಲವೊಬ್ರಿಗೆ ಮೊಸರನ್ನ ಅಂದರೆ ಇಷ್ಟ ಆಗಲ್ಲ ಅಲ್ವಾ, ಸೊ ಇರ್ಬೋದೇನೋ. ಬಟ್ ಯಾರೆಲ್ಲ ಈಸ್ಕೊಳ್ತಾರಲ್ಲ ಖುಷಿಯಾಗಿ ನಾನು ಅವರೆಲ್ಲರಿಗೂ ಕೂಡ ಪ್ರಸಾದನ ಕೊಟ್ಟೆ. ಆಲ್ಮೋಸ್ಟ್ ಅಲ್ಲಿರೋ ಜನಗಳಿಗೇ ಕೊಟ್ಟೆ ಅಂತಲೇ ಹೇಳ್ಬೋದು. ಅಂದರೆ ದೇವಸ್ಥಾನದೊಳಗಡೆ ಅಷ್ಟೊಂದು ಜನ ಇರಲಿಲ್ಲ, ಹೊರಗಡೆ ಮಾತ್ರ ತುಂಬ ಜನ ಓಡಾಡ್ತಿರ್ತಾರೆ ಅಲ್ವಾ, ಸೊ ಅವ್ರಿಗೆ ದೇವ್ರ ಪ್ರಸಾದ ಅಂತ ಕೊಟ್ಟರೆ ಕೆಲವರು ತುಂಬ ಖುಷಿಪಟ್ಟು ಈಸ್ಕೊಳ್ತಾಯಿದ್ರು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ರೀತಿ ಪ್ರಸಾದ ಹಂಚೋದು ಎಲ್ಲ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನನ್ನ ಮಗನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರಸಾದನ ಕೊಡ್ತಾಯಿದ್ದೀನಿ. ಸರಿ ಎಲ್ಲ ಓಡಿ ದೇವ್ರಿಗೆ ನಿಲ್ಲಿಸ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಸಿದಾಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಇವಾಗ ನಾನು ಜೀವನ್ ಅಪ್ಪು 3 ಜನ ಕೂಡ ಗ್ರಾನೈಟ್ ಶಾಪಿಗೆ ಹೋಗ್ತಾ ಇದ್ದೀವಿ. ಇವತ್ತು ನೋಡ್ಕೊಂಡು ಬಂದುಬಿಟ್ರೆ ದೆನ್ ಅದಾದಮೇಲೆ ನಾಳೆ ಹೋಗಿ ಗ್ರಾನೈಟ್ನ ತೊಗೊಂಡು ಬರ್ಬೋದು ಅಂತ. ಜೀವನ್ಗೆ ಇವತ್ತೇ ಅಲ್ವಾ ರಜಾ ಇರೋದು, ಮತ್ತು ವೀಕ್ ಡೇಸಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಅವರು ಬೆಳಗ್ಗೆ 7 ಗಂಟೆಗೆ ಹೋದರೆ ಸಂಜೆ 7:30 ಹಾಗೆ ಬರ್ತಾರೆ. ಇನ್ನು ಯಾವ ಟೈಮಲ್ಲೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಬರೋದಕ್ಕಾಗಲ್ಲ. ವೀಕೆಂಡ್ ಆದರೆ ಮನೆಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಜೀವನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾನು ಅಪ್ಪು ಆಮೇಲೆ ಜೀವನ್ ಇಲ್ಲೇ ಹಾಯ್ಸ್ಟರ್ ಅಂತ ಹೋಟೆಲ್ ಇದೆ. ಊಟ ಹೇಗಿದ್ರು ಮಾಡಿರಲಿಲ್ವಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು. ನಾನು ಬೆಳಗ್ಗೆ ಪೂಜೆ ಮಾಡಿ ಮನೆ ಕೆಲಸ ಮಾಡೋದಕ್ಕೆ ಟೈಮ್ ಆಗೋಯಿತು. ತಿಂಡಿ ಬಂದುಬಿಟ್ಟು ನಾನು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದೆ, ಬಟ್ ಉಪ್ಪಿಟ್ಟು ಯಾರಿಗೂ ಕೂಡ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಮಧ್ಯಾಹ್ನ ಹೋಗ್ಬಿಟ್ಟು ನೋಡೋಣ, ಸದ್ಯಕ್ಕೆ ಇವಾಗ ಹೇಗಿದ್ರು ಹೊರಗಡೆ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾವು ಹಾಯ್ಸ್ಟರ್ ಹೋಟೆಲಿಗೆ ಬಂದ್ವಿ. ಏನೆಲ್ಲ ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ಹಾಯ್ಸ್ಟರ್ ಹೋಟೆಲ್ ಬಂದುಬಿಟ್ಟು ಎಲ್ಲ ಡಿಶಸ್ಸು ಕೂಡ ಮಶ್ರೂಮಿಂದನೇ ಇರುತ್ತೆ. ಸೊ ಮಶ್ರೂಮ್ಗೆ ಏನೆಲ್ಲ ಡಿಶಸ್ ಮಾಡ್ಬೋದು ಅದನ್ನೆಲ್ಲ ಕೂಡ ಇಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ ಯಾರಾದರೂ ಇದ್ದೀರಾ ಅಂತಂದರೆ ನೀವು ಒಂದ್ಸಲಿ ಇಲ್ಲಿ ಬರಲೇಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ನಿಯರ್ ಬೈ ಇದ್ದೀರಾ ಅಂತಂದರೆ ಒಂದ್ಸಲಿ ಟ್ರೈ ಮಾಡಿ ಹೋಗ್ಬಿಟ್ಟು. ಸೊ ನಾವಿವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ನಾವಿವತ್ತು ಮಶ್ರೂಮ್ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ನನಗೆ ತುಂಬ ಇಲ್ಲಿ ಇಷ್ಟ ಆಗೋದು ಏನು ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ, ಹಾಗೆಯೇ ಮಶ್ರೂಮ್ ನೂಡಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇಂಥದ್ದು ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಆಲ್ ಎಲ್ಲ ಡಿಶಸ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಇಷ್ಟ ಆಗುತ್ತೆ. ಈಗ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮನೆ ಬಗ್ಗೆ. ಕಾರ್ಪೆಂಟರ್ ಅಂಕಲ್ ಕೂಡ ಕಾಲ್ ಮಾಡಿದರು, ಡೋರ್ಸ್ ಡಿಸೈನ್ಸ್ ಎಲ್ಲ ಕೂಡ ಸೆಂಡ್ ಮಾಡಿದರು. ಇನ್ನೇನು ಸದ್ಯದಲ್ಲೇ ಇನ್ನೊಂದು 3-4 ತಿಂಗಳಷ್ಟೊತ್ತಿಗೆ ನಮ್ಮ ಮನೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇನ್ಮೇಲೆ ಏನು ಕೆಲಸ ಬರುತ್ತೆ ಅದೇ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಹೀಗೇ ನಾನು ಜೀವನ್ ಮಾತಾಡ್ತಾ ಇದ್ವಿ ಯಾವ ಥರ ಡೋರ್ ಸೆಲೆಕ್ಟ್ ಮಾಡಬೇಕು ಡಿಸೈನ್ ಅಂತೆಲ್ಲ ಅಂದ್ಬಿಟ್ಟು. ಹಾಗೆಯೇ ನನಗೇನಂತಂದರೆ ಜಾಸ್ತಿ ಡಿಸೈನ್ಗೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತ ಅಂದರೆ ಕ್ಲೀನಿಂಗಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೆಲ್ಲ ಸ್ವಲ್ಪ ಡಿಸೈನ್ಸ್ ಏನಾದ್ರು ಕಡಿಮೆ ಇತ್ತು ಅಂತಂದರೆ ನಾವು ಯೂಶ್ವಲ್ ಆಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ಬೋದು. ಬಟ್ ಜಾಸ್ತಿ ಕಾರ್ವಿಂಗ್ಸಿಗೆಲ್ಲ ಹೋದರೆ ಕಷ್ಟ ಆಗುತ್ತೆ ಅಂತ ಕಾರ್ಪೆಂಟರ್ ಅಂಕಲ್ ಕೂಡ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದ್ರ ಬಗ್ಗೆಲೇ ಅವ್ರು ಫೋಟೋಸ್ ಕಳಿಸಿದ್ರಲ್ಲ ಅದರಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ತಾಯಿದ್ವಿ. ಹೀಗೆ ಊಟ ಬರೋವರೆಗೂ ಇನ್ನೇನು ಮಾಡೋಕ್ಕಾಗುತ್ತೆ, ಅಟ್ಲೀಸ್ಟ್ ಅದೊಂದಾದರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನೇನು ಅವ್ರಿಗೆ ವುಡ್ಡೆಲ್ಲ ತಕ್ಕೊಟ್ಬಿಟ್ರೆ ಇನ್ನೊಂದು ತಿಂಗಳಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಬೇಕು ಇನ್ನು ಮುಂದೆ. ನಾವು ಕೂಡ ಡಿಲೇ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಯಾವಾಗ ಕೆಲಸದವರು ಸರಿ ಆಯಿತು ನಾವು ಇವಾಗ ಕೆಲಸ ರೆಡಿ ಇದ್ದೀವಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಅದೇ ಟೈಮ್ಗೆ ನಾವು ಕೂಡ ಅವ್ರಿಗೆ ಮೆಟೀರಿಯಲ್ ಎಲ್ಲ ತಕ್ಕೊಟ್ಬಿಟ್ರೆ ಬೇಗ ನಮ್ಮ ಕೆಲಸಗಳು ಕೂಡ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕಾರ್ಪೆಂಟರ್ ಅಂಕಲ್ಗೆ ಕೂಡ ಸೆಂಡ್ ಮಾಡಿದ್ದೀವಿ. ಸೊ ಅವರು ಓಕೆ ಇದನ್ನು ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಅದನ್ನೇ ಫೈನಲೈಸ್ ಮಾಡೋಣ ಅಂತ ಅಷ್ಟೇನೆ. ಸೊ ಇವಾಗ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೆಸರುಘಟ್ಟಗೆ ಹೋಗ್ತಾ ಇದ್ದೀವಿ. ಹೆಸರುಘಟ್ಟನಲ್ಲಿ ಒಂದು ಕಾವೇರಿ ಗ್ರಾನೈಟ್ಸ್ ಆ್ಯಂಡ್ ಮಾರ್ಬಲ್ಸ್ ಇರೋದು. ಸೊ ನೀವೇನಾದರೂ ನೋಡ್ತಿದ್ದೀರಾ ಮನೆ ಕಟ್ಟೋದಕ್ಕೆ ಅಂತಂದರೆ ನೀವು ಕೂಡ ನೋಡ್ಬೋದು. ನಾನು ಲಾಸ್ಟ್ ವ್ಲಾಗ್ನಲ್ಲಿ ತಿಳಿಸಿದ್ದೆ, ನಾನು ಆನ್ ದ ವೇ ಹೀಗೆ ಹೋಗ್ತಾ ಇರುವಾಗ ನನಗೆ ಒಂದು ವೆಂಕಟೇಶ್ವರ ಫ್ರೇಮ್ ನೋಡಿ ತುಂಬ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು, ಸರಿ ಹೇಗಿದ್ರು ಆನ್ ದ ವೇ ಹೋಗ್ತಾ ಇದ್ದೀವಲ್ವಾ, ಸರಿ ಪ್ರೈಸ್ ಕೇಳ್ಕೊಂಡು ಹೋಗೋಣ ಅದು ಎಷ್ಟಿದೆ ಏನು ಕತೆ ಅಂತ. ಇಫ್ ಇನ್ ಕೇಸ್ ನಮಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾದರೆ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಅದಂತೂ. ನಾನು ಯೂಶ್ವಲಾಗಿ ಫಸ್ಟಿಂದನೂ ಕೂಡ ತುಂಬ ಆಸೆ ಪಡ್ತಾಯಿದ್ದೆ ಒಂದು ವೆಂಕಟೇಶ್ವರಂದು ದೊಡ್ಡ ಫ್ರೇಮ್ ತೊಗೊಬೇಕು ಅಂತ ಅಂದ್ಬಿಟ್ಟು. ಸೊ ಅವರು ಈ ಒಂದು ಫ್ರೇಮಿಗೆ ಬಂದು 58,000 ಅಂತ ಹೇಳಿದ್ರು. ಸೊ ನನಗೆ ತುಂಬಾ ಇಷ್ಟ ಆಯಿತು.
ಗೊತ್ತಿಲ್ಲ ನಾನು ತೊಗೊಳ್ತೀನೋ ಇಲ್ವೋ ಅಂತ, ಬಟ್ ಒಂದ್ಸಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಹಾಗೆಯೇ ಇದು ನಮ್ಮ ದೇವ್ರ ಮನೆಗೆ ತುಂಬ ಅಂದರೆ ತುಂಬ ದೊಡ್ಡದಾಗೋಯ್ತು. ನಮ್ಗೆ ಇಷ್ಟೊಂದು ದೊಡ್ಡದು ಅಂದರೆ ಆಗೋದೇ ಇಲ್ಲ ದೇವ್ರ ಮನೆಯಲ್ಲಿ ಇಡೋದಕ್ಕೆ. ಸೊ ಹಾಗಾಗಿ ಒಳಗಡೆ ಒಂದಷ್ಟು ಕಲೆಕ್ಷನ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಇದೆಲ್ಲ ಬಂದುಬಿಟ್ಟು ಒಂದು 28,000 ಆ ಥರ ಹೇಳಿದ್ರು. ಮತ್ತು ಮೇಯ್ನಾಗಿ ಇಲ್ಲಿ ಒಂದು ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ ಗೋಲ್ಡನ್ ಕಲರು, ನಂಗೆ ಅದು ಸಖತ್ ಇಷ್ಟ ಆಯಿತು. ಅದು ಬಂದುಬಿಟ್ಟು ಅವರು 38,000 or 35,000 ಏನೋ ಹೇಳಿದ್ರು. ಸೊ ನಂಗೆ ಅದು ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವೇ ಒಂದಷ್ಟು ಡಿಸೈನ್ಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರೋದನ್ನೇ ಇಟ್ಟಿದ್ರು. ಇಲ್ಲಿ ಯಾವ ದೇವ್ರ ಫೋಟೋ ಬೇಕೋ ಎಲ್ಲ ದೇವ್ರ ಫೋಟೋ ಕೂಡ ಇತ್ತು. ಅಂದರೆ ತುಂಬಾ ಚೆನ್ನಾಗಿ ಅವರು ವರ್ಕ್ ಮಾಡಿದ್ದಾರೆ. ಇವನ್ ಅದ್ರ ಮೇಲೆ ಕೂಡ ನಾನು ಒಂದು ಹತ್ರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ಎಷ್ಟು ಡಿಟೇಲಿಂಗಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ನನಗಂತೂ ಇಷ್ಟ ಆಯಿತು. ಮತ್ತು ನನಗೆ ಮೇಯ್ನಾಗಿ ಒಂದಲ್ಲ ಎರಡಲ್ಲ 3 ಶಾಪ್ನ ಕೇಳಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅನ್ನೋದಷ್ಟೇನೆ. ಬಿಕಾಸ್ ನಾವಿದು ಯಾವತ್ತೂ ಕೂಡ ಬೈ ಮಾಡಿಲ್ಲ ಅಲ್ವಾ ಈ ರೀತಿ ಫೋಟೋ ಫ್ರೇಮ್ಸ್ ಅದನ್ನೆಲ್ಲ. ಸೊ ಒಂದೊಂದು ಕಡೆ ಜಾಸ್ತಿ ಪ್ರೈಸ್ ಕೂಡ ಹೇಳ್ಬೋದು, ಒಂದೊಂದು ಕಡೆ ಕಡಿಮೆ ಪ್ರೈಸ್ ಕೂಡ ಹೇಳ್ಬೋದು, ಗೊತ್ತಿರಲ್ಲ ನಮಗೂ ಕೂಡ. ನಮಗೆ ಎಲ್ಲಿ ಓಕೆ ಫೈನ್ ಇಲ್ಲಿ ತೊಗೋಬೋದು ಅಂತ ಅನಿಸುತ್ತೋ ಅಲ್ಲಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅವ್ರ ಪರ್ಮಿಷನ್ ತೊಗೊಂಡೆ ಬಿಕಾಸ್ ಅವರು ಅಲ್ಲಿ ಫ್ರೇಮ್ ಮೇಲೆ ನೋ ಫೋಟೋಗ್ರಫಿ ಅಂತ ಹಾಕಿದ್ರು. ಬಟ್ ನಾನು ಕೇಳಿಬಿಟ್ಟೆ ಅವ್ರ ಹತ್ರ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಏನೊಂದು ವೆಂಕಟೇಶ್ವರ ಫ್ರೇಮ್ ಇದೆಯಲ್ಲ ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅದು ಮೂರ್ತಿ ಮುಖದ ಮೇಲೆ ಎಷ್ಟು ಕಳೆ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದೊಂದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನೋಡೋಣ, ನಮಗೆ ಅಫೋರ್ಡ್ ಮಾಡೋಕ್ಕಾಯಿತು ಅಂತ ಅಂದರೆ ನಾವು ಬಂದು ಇಲ್ಲೇ ಬೈ ಮಾಡ್ತೀವಿ, ಇಲ್ಲ ಅಂತ ಅಂದರೆ ನಮ್ಗೆ ಎಲ್ಲಿ ಕಡಿಮೆ ಅಂತ ಅನಿಸುತ್ತೋ ಅಲ್ಲಿ ಅಟ್ಲೀಸ್ಟ್ ಬೈ ಮಾಡ್ಬೋದು ಅಂತ ಅಷ್ಟೇನೆ. ಬಟ್ ನನಗೆ ಮೇಯ್ನಾಗಿ ಇಲ್ಲಿ ಡಿಸೈನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಪಕ್ಕ ನಾನು ಇಲ್ಲೇ ಬರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ, ನೋಡೋಣ. ಸೊ ಇವಾಗ ಗ್ರಾನೈಟ್ ಶಾಪ್ ಹತ್ರ ಬಂದ್ವಿ. ಹಾಗೆಯೇ ನಾನು ಸೆಲೆಕ್ಟ್ ಮಾಡಿರುವಂತಹ ಗ್ರಾನೈಟ್ನ ಓಕೆನಾ ನಿಂಗೆ? ನಮಗೆ ಇದು ಬಂದುಬಿಟ್ಟು ಗ್ರಾನೈಟ್ ಹಾಗೆಯೇ ಲಪೋತ್ರ ಎರಡೂ ಕೂಡ ಸೆಟ್ ಸಿಗುತ್ತೆ. ಬಟ್ ಬೇರೆದಕ್ಕೆಲ್ಲ ಆಪ್ಷನ್ಸ್ ಅಷ್ಟಾಗಿ ಇರಲಿಲ್ಲ. ನಾವು ಯಾವ ಗ್ರಾನೈಟ್ ತೊಗೊಳ್ತೀವಿ ಅದಕ್ಕೆ ಒಂದು 3-4 ಲಪೋತ್ರ ಡಿಸೈನ್ಸ್ ಅಷ್ಟೇನೇ ಇದ್ದಿದ್ದು. ಬಟ್ ಅದು ಬಂದುಬಿಟ್ಟು ಸೆಟ್ಟಾಗಿ ಸಿಗ್ತಾಯಿತ್ತು ನಮಗೆ. ಸೊ ಹಾಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಜೀವನ್ ಇನ್ನೊಂದು ಆಪ್ಷನ್ ಕೂಡ ಹೇಳಿದ್ರು, ಇದನ್ನು ನೋಡೋಣವಾ ಅಂತ. ಬಟ್ ಅದು ಚೆನ್ನಾಗಿತ್ತು. ಬಟ್ ಆದರೆ ಲಪೋತ್ರ ನಮಗೆ ಅದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ. ನನಗೆ ಯೂಶ್ವಲಾಗಿ ಮ್ಯಾಚ್ ಆಗೋ ಥರ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಬಟ್ ಜೀವನ್ ಯಾವ್ದು ಹೇಳಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗೆ ಆಮೇಲೆ ಕನ್ಫ್ಯೂಷನ್ನೇ ಆಗ್ತಾಯಿತ್ತು, ಇದು ತೊಗೊಳ್ಳೋದಾ ಅಂತ. ಆಮೇಲೆ ಜೀವನ್ ಹೇಳಿದ್ರು ಇಲ್ಲ ನೀನು ನೋಡಿರೋದು ಕೂಡ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಾನು ಎಲ್ಲೂ ಕೂಡ ಆ ರೀತಿಯಾಗಿ ಗ್ರಾನೈಟ್ ನೋಡಿರಲಿಲ್ಲ. ಎಲ್ಲರ ಮನೆಯಲ್ಲಿ ಯೂಶ್ವಲ್ ಆಗಿ ನೋಡೋ ಥರ ನಾನು ಸೆಲೆಕ್ಟ್ ಮಾಡಿದೆ. ಬಟ್ ನೀನು ನೋಡಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಹೌದಾ ಸರಿ ಆಯಿತು ಹಂಗಾದ್ರೆ ಅದೇ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅದನ್ನೇ ಬುಕ್ ಮಾಡಿದ್ವಿ. ಸೊ ಅದೆಲ್ಲ ಪೀಸಸ್ ಇದೆಯಾ ಅಂತ ಕೂಡ ಅವರು ನೋಡ್ಕೊಬೇಕಲ್ವ. ನಾವು ಮುಂಚೆನೇ ಹೇಳಿದ್ರೆ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಪೀಸಸ್ ಇದ್ದರೆ ಅವರು ತರಿಸ್ತಾರೆ. ಕೆಲವೊಂದು ಏನಾಗುತ್ತೆ ಅಂತಂದರೆ ಗ್ರಾನೈಟಲ್ಲಿ ಮಧ್ಯದಲ್ಲಿ ಏನಾದರೂ ಡ್ಯಾಮೇಜ್ ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿ ನಾವು ಬೈ ಮಾಡಬೇಕಾಗತ್ತೆ. ಸೊ ಜೀವನ್ ಯಾವ್ದು ನೋಡಿದ್ರು ಅಲ್ವಾ ಅದನ್ನು ಕೂಡ ಹಾಗೆಯೇ ನಾವು ಹಾಕ್ಸ್ಬಿಟ್ಟು ಫ್ಲೋರ್ ಮೇಲೆ ನೋಡ್ತಾ ಇದ್ದೀವಿ. ಬಿಕಾಸ್ ಸ್ಟ್ರೈಟಾಗಿ ನೋಡೋದಕ್ಕಿಂತ ಈ ರೀತಿಯಾಗಿ ಫ್ಲೋರ್ ಮೇಲೆ ಹಾಕಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವರು ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಇದು ಬಂದುಬಿಟ್ಟು ಜಾಸ್ತಿ ಒಂಥರ ಗ್ರೇನ್ಸ್ ಇತ್ತು, ಹಾಗೆಯೇ ಜಾಸ್ತಿ ಡಿಸೈನ್ ಥರ ಅನ್ನಿಸ್ತಾ ಇತ್ತು. ನನಗೆ ಇಷ್ಟೊಂದೆಲ್ಲ ಜಾಸ್ತಿ ಡಿಸೈನ್ ಇಷ್ಟ ಆಗಲಿಲ್ಲ. ಬಟ್ ಜೀವನ್ಗೆ ಇದು ಇಷ್ಟ ಆಯಿತು. ಸರಿ ನೋಡೋಣ, ಇದು ಕೂಡ ಆಪ್ಷನ್ ಇಟ್ಕೊಳ್ಳೋಣ, ನಾನು ಕೂಡ ಸೆಲೆಕ್ಟ್ ಮಾಡಿರೋದನ್ನ ಆಪ್ಷನ್ ಇಟ್ಕೊಳ್ಳೋಣ. ಸೊ ಫೈನಲಾಗಿ ಯಾವುದು ಸೆಲೆಕ್ಟ್ ಮಾಡೋಣ ಅಂತ ಆಮೇಲೆ ಡಿಸೈಡ್ ಮಾಡೋಣ ಅಂತ ಫೋಟೋ ತೊಗೊಂಡೆ. ಆಮೇಲೆ ಇವಾಗ ಅಂದರೆ ಬರ್ತಾ ಅಲ್ಲಿ ಫ್ರೂಟ್ ಸ್ಟಾಲ್ ಎಲ್ಲ ತುಂಬ ಹಾಕಿರ್ತಾರೆ. ನನಗೆ ಇಲ್ಲಿ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಸಿಕ್ತು, ಹಾಗಾಗಿ ನಾನು ಅದನ್ನು ಬೈ ಮಾಡಿದೆ. ನಾನು ಯಾವತ್ತೂ ಕೂಡ ಪಿಂಕ್ ಡ್ರ್ಯಾಗನ್ ಫ್ರೂಟ್ ತಿಂದಿಲ್ಲ. ವೈಟ್ ಡ್ರ್ಯಾಗನ್ ಫ್ರೂಟ್ ಏನು ಬರುತ್ತೆ ಅದನ್ನು ತಿಂದಿದ್ವಿ ಅಷ್ಟೇ. ಬಟ್ ಇದು ನನಗೇನೋ ಒಂಥರ ಚೆನ್ನಾಗಿದೆ, ಇರುತ್ತೆ, ಟ್ರೈ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಅದನ್ನು ಹಾಗೆ ತೊಗೊಂಡೆ. ಹಾಗೆಯೇ ಅಲ್ಲಿ ತುಂಬ ಬೇರೆ ಫ್ರೂಟ್ಸ್ ಎಲ್ಲ ಇತ್ತು. ಅದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳ್ತಾ ಇದ್ರು, 150 ರೂಪಾಯಿ 1/4 kg ಈ ರೀತಿಯಾಗೆಲ್ಲ. ನಾನು ಒಂದ್ಸಲಿ ಬಗಲ್ಗುಂಟೆನಲ್ಲಿ ಕೇಳಿದಾಗ ಅದೊಂದು ಸ್ವಲ್ಪ ಲಿಕ್ಕಿ ಫ್ರೂಟ್ ಅದನ್ನು ಕಡಿಮೆನೇ ಹೇಳಿದ್ರು ಅವರು. ಅಂದರೆ 200 ರೂಪೀಸ್ಗೆ ಫುಲ್ಲು ಒಂಥರ ಬಂಚ್ ಥರನೇ ಅವರು ಕೊಡ್ತಾಯಿದ್ರು. ಅದೆಲ್ಲ ಸ್ವಲ್ಪ ಅಫೋರ್ಡಬಲ್ ಅಂತ ಅನ್ನಿಸ್ತು. ಬಟ್ ಇಲ್ಲೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನಿಸ್ತು. ಹಾಗಾಗಿ ನಾನು ಇಲ್ಲೇನು ಬೈ ಮಾಡಲಿಲ್ಲ. ಅಪ್ಪು ಮಾತ್ರ ಆರೆಂಜ್ ಅಂತ ಕೇಳ್ತಾ ಇದ್ದ. ಅವನಿಗೆ ಡ್ರ್ಯಾಗನ್ ಫ್ರೂಟ್ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ನಾನು ಅವನಿಗೋಸ್ಕರ ಅಂತಲೇ ತೊಗೊಳ್ತೀನಿ, ಅವನೊಂದು ಸ್ವಲ್ಪನೂ ತಿನ್ನಲ್ಲ. ಆಮೇಲೆ ನಾನು ಮತ್ತು ಜೀವನ್ ಇಬ್ಬರೇ ತಿಂತೀವಿ. ಸೊ ಮನೆಗೆ ಬಂದು ಇವಾಗ ಕಟ್ ಮಾಡಿ ತಿಂತಾಯಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಆ ಕಲರ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಹಾಗೆಯೇ
ಇದು ಬಂದುಬಿಟ್ಟು 150 ರುಪೀಸ್ ಏನೋ ಅಷ್ಟೇ 1 kgಗೆ. 2 ಫ್ರೂಟ್ ಹಾಕಿದ್ರೆ 1 kg ಆಗೋಗ್ಬಿಡುತ್ತೆ. ಬಟ್ ಇದೆಲ್ಲ ತಿಂದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ಸೀಸನಲ್ ಫ್ರೂಟ್ಸ್ ಅಲ್ವಾ, ಹಾಗಾಗಿ ನಾನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ನನ್ನ ಮಗ ಏನೂ ತಿನ್ನಲಿಲ್ಲ. ಹಾಗೆಯೇ ಇವಾಗ ಹೀಗೆ ಕೂತ್ಕೊಂಡು ಅವ್ರ ಅಪ್ಪ ಟ್ರೇಸ್ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಹಾಗೆ ಅದನ್ನು ಗನ್ ಇಟ್ಕೊಂಡು ನೋಡ್ಬೋದು, ಅವನೇ ಟ್ರೇಸ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಏನೇ ಸಿಕ್ಕಿದ್ರೂ ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ಆ ವೈಟ್ ಬೋರ್ಡ್ ಮೇಲೆ ಟ್ರೇಸ್ ಮಾಡ್ತಾ ಇರ್ತಾನೆ ಸ್ಕೆಚ್ ಪೆನ್ನಲ್ಲಿ. ಸೊ ಒಂಥರ ಚೆಂದ ಅಂತ ಅನಿಸುತ್ತೆ. ಒಂದೊಂದು ಮಕ್ಕಳು ಬೆಳೆಯುವಾಗ ಅವ್ರು ಏನು ಕಲಿತಾ ಇರ್ತಾರೆ ಅದನ್ನೆಲ್ಲ ನೋಡಿ ನಾವು ಎಷ್ಟು ಖುಷಿ ಪಡ್ತಾ ಇರ್ತೀವಿ ಅಲ್ವಾ. ಸೊ ನನಗೂ ಕೂಡ ಅದೇ ರೀತಿಯಾಗಿಯೇ ನನ್ನ ಮಗ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅಂತ ಅನಿಸ್ತಾ ಇರುತ್ತೆ, ಖುಷಿ ಕೂಡ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಏನೆಲ್ಲ ಆಯಿತು ಸ್ಯಾಟರ್ಡೇ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.